ಒಂದು ಆಶ್ರಮದಲ್ಲಿ ಮಾವಿನ ಮರ ಇತ್ತು. ಅದರಲ್ಲಿ ತುಂಬಾ ಹಣ್ಣು ಬಿಡ್ತಾ ಇತ್ತು. ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತ ಆಶ್ರಮದಲ್ಲಿದ್ದ ಸಿಸ್ಟರ್ಸು ಯಾವಾಗ್ಲೂ ಅದರಲ್ಲೇ ತೊಡಗಿರ್ತಾ ಇದ್ರು. ಒಂದ್ ದಿವಸ ಅನ್ಕೊಳ್ತಾರೆ, ಯಾಕೆ ಈ ಮಾವಿನ ಮರ ಇಷ್ಟು ಹಣ್ಣು ಬಿಡುತ್ತೆ, ನಮ್ಗೆ ಬೇರೆ ಏನು ಕೆಲಸ ಮಾಡೋದಕ್ಕಾಗಲ್ಲ, ಇದನ್ನ ಕಲೆಕ್ಟ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ಸಪ್ರೇಟ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಇದೇ ಆಗ್ತಾ ಇದೆ ಕೆಲಸ. ನಾವು ನಮ್ಮ ಕೆಲ್ಸಗಳು, ಆಶ್ರಮದ ಕೆಲ್ಸಗಳು ಏನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಮಾವಿನ ಮರ ಯಾಕಾದ್ರೂ ಇಷ್ಟು ಹಣ್ಣು ಬಿಡುತ್ತೋ ಅಂತ ಮಾತಾಡ್ಕೊಂತಾರೆ. ಅಸ್ಟಾನಿಶಿಂಗ್ಲಿ ಅದರ ನೆಕ್ಸ್ಟ್ ಇಯರು ಮಾವಿನ ಮರ ಒಂದು ಹಣ್ಣುನು ಬಿಡಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇಷ್ಟು ಹಣ್ಣು ಬಿಡ್ತಾ ಇದ್ದಂತ ಮಾವಿನ ಮರ ಒಂದು ಬಿಡದೆ ಆಗೋಯ್ತಲ್ವಾ ಅಂತ ಥಿಂಕ್ ಮಾಡ್ತಾರೆ, ಗೊತ್ತಾಗಲ್ಲ. ಡಾಕ್ಟರ್ಸ್ನೆಲ್ಲ ಕರೆಸ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಏನೂ ರಿಸಲ್ಟ್ಸ್ ಬರಲ್ಲ. ಸೊ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ನಾವು ಈ ಮಾವಿನ ಹಣ್ಣು ಸಪ್ರೇಟ್ ಮಾಡುವಾಗ ಮಾವಿನ ಮರದ ಕೆಳಗಡೆ ಈ ತರ ಕಾನ್ವರ್ಸೇಷನ್ ಮಾಡಿದ್ವಿ, ಯಾಕೆ ಇಷ್ಟು ಹಣ್ಣು ಬಿಡುತ್ತೆ ಅಂತ ಅದು ಮಾವಿನ ಮರ ಕೇಳಿಸ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಮಾತಾಡುವಂತ ಮಾತುಗಳು, ವರ್ಡ್ಸ್, ಮರಗಳು ಅಬ್ಸರ್ವ್ ಮಾಡುತ್ತೆ, ಅದಕ್ಕೆ ಅದು ಹಣ್ಣು ಬಿಡ್ತಾ ಇಲ್ಲ. ಸೊ ಆಮೇಲೆ ಗೊತ್ತಾಗಿ ಒಂದು ಪ್ರೇಯರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾರು ಪ್ರೇಯರ್ಸ್ ಮಾಡಿದಾದ್ಮೇಲೆ, ತಪ್ಪಾಯ್ತು, ಕ್ಷಮಿಸಿ, ಈ ತರ ಹೇಳ್ಬಾರ್ದಾಗಿತ್ತು, ನಮ್ ಕಡೆಯಿಂದನೇ ತಪ್ಪಾಗಿದೆ ಅಂತ 1 or 2 years ಆದ್ಮೇಲೆ ಸೊ ಮಾವಿನ ಮರ ಮತ್ತೆ ಮುಂಚೆ ತರ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಸ್ಟೋರಿಯಿಂದ, ಇದು ಟ್ರೂ ಸ್ಟೋರಿ, ಈ ಸ್ಟೋರಿಯಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಮರಗಳು ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಮೇ ಬಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಿಲ್ಲ, ಲೈಕ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಲ್ಲ. ಆದ್ರೆ ಎಲ್ಲಾ ಮರಗಳು ಮತ್ತೆ ಗಿಡಗಳು ಎನರ್ಜಿನ, ನಮ್ಮ ಮಾತುಗಳನ್ನ, ಫೀಲಿಂಗ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ಗಮನಿಸಿ, ನಮ್ಮ ಎನರ್ಜಿ ಯಾವಾಗಾದ್ರೂ ತುಂಬಾ ಲೋ ಆದವಾಗ, ನಾವು ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅನ್ನೋವಾಗ, ತುಂಬಾ ಬೇಜಾರಾದವಾಗ ನಮ್ಗೆ ಸ್ಕ್ಯಾನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಕಣ್ಮುಚ್ಕೊಂಡು 1 minute ನಮ್ಮ ಬಾಡಿನ ನಾವು ಯಾವ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ತಾ ಇದೀವಿ ಅಂತ. ಸೊ ಆತರ ಅನ್ನಿಸ್ದವಾಗ ನಾವು ಆಚೆ ಕಡೆ ಹೋಗ್ತೀವಿ, ನೇಚರ್ಗೆ ಎಕ್ಸ್ಪೋಸ್ ಆಗ್ತೀವಿ, ಅಥವಾ ಒಂದು ಮರದ ಕೆಳಗಡೆ ಕೂತ್ಕೊಳ್ತೀವಿ, ಒಂದು ಗಿಡ ನೋಡ್ತೀವಿ, ಇಮಿಡಿಯೇಟ್ಲಿ ಎನರ್ಜಿ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಪ್ರತಿ ಪ್ಲಾಂಟು, ಪ್ರತಿ ಮರ ಒಂದು ಡಿವೈನ್ ಎನರ್ಜಿನ ಹಿಡಿದಿಟ್ಕೊಂಡಿರುತ್ತೆ. ಒಂದು ಪ್ರೀಶಿಯಸ್ ಯೂನಿಕ್ ಎನರ್ಜಿ ಎಲ್ಲಾ ಮರಗಳಿಗೆ, ಎಲ್ಲಾ ಗಿಡಗಳಿಗೆ ಇರುತ್ತೆ. ಸೊ ಆ ಎನರ್ಜಿನ ನಾವು ಅಬ್ಸರ್ವ್ ಮಾಡ್ಕೊಳ್ತೀವಿ ಆ ಮರದ ಕೆಳಗಡೆ ಅಥವಾ ಸರೌಂಡಿಂಗ್ ಹೋದಾಗ. ಸೊ ನಮ್ಮ ಎನರ್ಜಿ ಕಡಿಮೆ ಇರುತ್ತೆ, ಆ ಪ್ಲಾಂಟ್ ಅಥವಾ ಟ್ರೀ ನಲ್ಲಿ ಇರುವಂತ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಚೇಂಜ್ ಆಗಿ ಎನರ್ಜಿ, ನಾವು ಹೈ ಎನರ್ಜಿಯಲ್ಲಿ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ಅದಕ್ಕೆ ಒಂದು ವಾಕ್ ಹೋಗಿ ಬಂದಿದ ತಕ್ಷಣ, ಆಚೆ ಹೋಗಿ ಬಂದಿದ ತಕ್ಷಣ ನಮ್ಮ ಮೂಡ್ ಕಂಪ್ಲೀಟ್ಲಿ ಶಿಫ್ಟ್ ಆಗುತ್ತೆ. ಯಾಕೆ ಅಂದ್ರೆ, ನಾವು ಆ ಮರದಿಂದ ಆ ಡಿವೈನ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತೀವಿ. ಅದಕ್ಕೆ ಮನೇಲಿ ಎಲ್ಲಾರು ಪ್ಲಾಂಟ್ಸ್ ತುಂಬಾ ಇಟ್ಕೊಳ್ಳೋದು, ಮತ್ತೆ ಗಿಡ ಮರ ಆ ತರ ನಮ್ಮ ಮೈಂಡ್ ಅಂಡ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇಲ್ಲಿ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ವೈಬ್ರೇಷನಲ್ ಬೀಯಿಂಗ್. ಅಂದ್ರೆ ನಾವು ಪ್ರತಿ ಸೆಕೆಂಡು ಒಂದು ಎನರ್ಜಿನ ರಿಲೀಸ್ ಮಾಡ್ತೀವಿ. ಇನ್ ಟರ್ಮ್ಸ್ ಆಫ್ ಸೈನ್ಸ್ ಅಲ್ಲಿ ಇದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ವೇವ್ ಲೆಂತ್ ಅಂತ ಕರಿತೀವಿ, ಅಥವಾ ಏನೋ ವೈಬ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ರಿಪೀಟೆಡ್ ಆಗಿ ಹೇಳ್ತೀವಿ. ಆ ಎನರ್ಜಿನೇ ಇದು. ನಾವು ಪ್ರತಿಯೊಂದು ಮಾತು, ಪ್ರತಿಯೊಂದು ಫೀಲಿಂಗು ಒಂದು ಎನರ್ಜಿ ಆಚೆ ಹೋಗುತ್ತೆ. ಆ ಎನರ್ಜಿ ಹೈ ಅಥವಾ ಪಾಸಿಟಿವ್ ಇದ್ರೆ ಅದೇ ತರ ಸಿಚುಯೇಷನ್ಸ್ ನಮ್ಮ ಎದುರುಗಡೆ ಸಿಗ್ತಾರೆ. ನಮ್ಮ ಎನರ್ಜಿ ತುಂಬಾ ಲೋ ಇದ್ರೆ, ಸ್ಯಾಡ್ ಇದ್ರೆ, ಅದೇ ತರ ಪರ್ಸನ್ಸು, ಅದೇ ತರ ಸಿಚುಯೇಷನ್ಸು, ಇನ್ಸಿಡೆಂಟ್ಸು ನಮ್ಮ ಎದುರುಗಡೆ ರಿಪೀಟ್ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ನಮ್ಮ ಎನರ್ಜಿನ ಹೈ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಿಮ್ಗೆ ಗೊತ್ತಿರ್ಬೋದು, ಶುಭ ಸಮಾರಂಭಗಳಲ್ಲಿ, ಹಬ್ಬ ಮಾಡೋ ಟೈಮಲ್ಲಿ ಎಲ್ಲಾರು ಮಾವಿನ ಮರದ ಎಲೆ ತೋರಣ ಕಟ್ತೀವಿ. ಯಾಕೆ ಅಂತಂದ್ರೆ, ಸೊ ಯಾಕೆ ಪರ್ಟಿಕ್ಯುಲರ್ಲಿ ಮಾವಿನ ಮರದ ಎಲೆ ಅಂತಂದ್ರೆ, ಪ್ರತಿಯೊಂದು ಎಲೆ, ಪ್ರತಿಯೊಂದು ಪ್ಲಾಂಟ್ ಒಂದು ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಇಲ್ಲಿ ಎಲ್ಲಾ ಪ್ಲಾಂಟ್ಸ್ಗೆ ಕಂಪೇರ್ ಮಾಡಿದ್ರೆ, ಎಲ್ಲಾ ಪ್ಲಾಂಟ್ಸ್ ನ ಎಲೆಗಳಿಗೆ ಕಂಪೇರ್ ಮಾಡಿದ್ರೆ, ಮಾವಿನ ಮರದ ಎಲೆ ಹೈ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಸೊ ನಮ್ಗೆಲ್ಲ ಗೊತ್ತು, ಹಬ್ಬ ಆದವಾಗ ಗುಂಪು ಸೇರುತ್ತೆ, ತುಂಬಾ ಜನ ಇರ್ತೀವಿ ಮನೆಯಲ್ಲಿ, ಮೇ ಬಿ
ಓಕೆ, ವಿ ಆರ್ ನಾಟ್ ಕಂಫರ್ಟಬಲ್ ಇನ್ ಟರ್ಮ್ಸ್ ಆಫ್ ರೆಸ್ಪಿರೇಷನ್, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಮ್ಮ ಪೂರ್ವಜರು ಈ ಸೈಂಟಿಫಿಕ್ ರೀಸನ್ಸ್ ಇರೋದ್ರಿಂದಾನೆ ಸೊ ಮಾವಿನ ಮರದ ಎಲೆ ತೋರಣ ಕಟ್ತಾ ಇದ್ರು. ಅಂದ್ರೆ ಇಲ್ಲಿ ಮಾವಿನ ಮರದ ಎಲೆ ಹೈ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ಪೂರ್ವಜರಿಗೆ ಗೊತ್ತು ಏನು ಇದರಲ್ಲಿ ಸೈಂಟಿಫಿಕ್ ಟ್ರೂತ್ ಇದೆ ಅಂತ. ನಾವು ಮಾಡುವಂತ ರಿಚುವಲ್ಸ್ಗೆ, ಆಚರಣೆಗಳಿಗೆ ಅದರಲ್ಲಿ ಇರುವಂತ ಹಿಡನ್ ಟ್ರೂತ್ ಓಕೆ ಗೊತ್ತಾದ್ರೆ ನಾವು ಆಚರಣೆನ ಜಾಸ್ತಿ ಮಾಡ್ತೀವಿ. ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಅರೌಂಡ್ 2 months ಆಯ್ತು. ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ 4000 ವ್ಯೂಸ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಚಾನೆಲ್ನ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಬ್ಲೆಸ್ಸಿಂಗ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ತರ ನೇಚರಲ್ ಇರೋ ಸೀಕ್ರೆಟ್ಸ್ ತಿಳ್ಕೊಂಡು ನೀವು ನಿಮ್ಮ ಲೈಫ್ ನ ಸಿಂಪಲ್ ಅಂಡ್ ಈಸಿ ಮಾಡ್ಕೊಬೇಕಾ? ದಯವಿಟ್ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.